ಯೋಗ ಎಷ್ಟು ಸುಲಭ ಅಂದರೆ ಒಬ್ಬ ಹೇಳ್ತಾನೆ, ಊಟ ಮಾಡೋಕ್ಕಿಂತ ಸುಲಭ. ಊಟ ಇಲ್ಲಿಂದ ಇಲ್ಲಿಗೆ ತರಬೇಕು ಅನ್ನನ ಎಲ್ಲ ಕಡೆಗಿದೆ, ನೀನು ನೋಡಿಲ್ಲ ನೋಡು. ಊಟ ಮಾಡೋಕ್ಕಿಂತ ಇದು ಸುಲಭವಾಗಿ ಸಾಧಿಸ್ಬೋದು. ಇಲ್ಲಿಂದ ಇಲ್ಲಿ ತರಬೇಕು, ಇಷ್ಟು ಕಷ್ಟ, ಅಷ್ಟು ಕಷ್ಟ, ಭಯಂಕರ ಕಷ್ಟಪ್ಪ. ಎಲ್ಲ ಕಡೆಗಿದೆ ನೋಡು. ನೀನು ಜಿಗಿಯೋ ದವಡೆಯಲ್ಲಿದೆ, ತೊರ ಕೊಯ್ಲಿದೆ, ಎಲ್ಲ ಕಡೆಗಿದೆ. ಯಾಕೆ ನೋಡ್ತಾ ಇಲ್ಲ? ಊಟ ಮಾಡೋಕ್ಕಿಂತ ಇದು ಸುಲಭವಾಗಿ ಸಾಧಿಸ್ಬೋದು. ದಿವಸ ಅಭ್ಯಾಸ ಮಾಡಿ ಅದನ್ನು ಸಾಧಿಸು. ಅದು ಸಹಜ ಕ್ರಿಯೆ. ನೀ ಹೇಗಿದೆಯಾ ಯಾಕಂದರೆ ವಿಶ್ವಾದ್ಯಂತ ಸರ್ವಾದ್ಯಂತ ಇರೋದು ನಿನ್ನ ಸಹಜ ಸ್ವಭಾವ ಬರಬೇಕು. ಅದು ಸಹಜವಾದ ಕ್ರಿಯೆ. ಅದು ಬಲಾತ್ಕಾರ ಅಲ್ಲ, ಹಠ ಅಲ್ಲ, ಸಮಾಧಾನ. ಎಲ್ಲ ಕಡೆಗಿರೋ ಅತಿ ಸೂಕ್ಷ್ಮವಾದ ಮಹಾಸ್ಥಿತಿಯಲ್ಲಿ ಒಡನೆ ಒಂದಾಗುವುದು ನಿನ್ನ ಎನರ್ಜಿಯನ್ನು ನೀನು ತಲುಪು. ಎಲ್ಲ ಕಡೆಗೂ ಅದು ಮಾಮೂಲಿಯಪ್ಪ. ಬೈಕ್ ಹೊಡೆಯೋದು ನಿಮ್ಗೆ ಮಾಮೂಲಿ ಅಲ್ವಾ? ಅಡುಗೆ ಮಾಡೋದು ಮೇಲೆ ಮಾಮೂಲಿ ಅಲ್ವಾ? ಇದು ಹಾಗೆ ಮಾಮೂಲಿ. ಇದೇನು ದೊಡ್ಡ ಕಷ್ಟ ಅಲ್ಲ. ನಿನ್ನ ಲಕ್ಷ್ಯ ಆ ಕಡೆ ಇರಬೇಕಷ್ಟೇ. ಆ ಲಕ್ಷ್ಯ ಆ ಕಡೆ ಇದ್ದರೆ ನಿನಗೆ ತಾನಾಗೆ ಯೋಗ ಸಿದ್ಧಿಸ್ತದೆ. ಅದೊಂದು ಆ ಪೂಜೆ, ಈ ಪೂಜೆ, ಆ ವಿಗ್ರಹ, ಬಾಳೆಹಣ್ಣು ಮೆತ್ತು ಅಭಿಷೇಕ ಮಾಡೋ ಈ ಯಾವ ಪದ್ಧತಿಯೂ ಇಲ್ಲ. ಮೈಕ್ ಹಾಕಿಕೊಂಡು ದೊಡ್ಡ ಕೂಗು, ಯಾವ ಪದ್ಧತಿಯೂ ಇಲ್ಲ. ನಿನ್ನ ಸ್ವಭಾವ ಆ ಕಡೆ ಒಲಿಬೇಕಷ್ಟೆ. ನಿನ್ನ ಮನಸ್ಸು ಆ ಕಡೆ ಇರಬೇಕು. ಆಗ ತಾನಾಗೆ ಅದು ಬಂದುಬಿಡತ್ತೆ ಅಲ್ವಾ? ದಿನ ಯೋಚಿಸ್ತಾ ಬಾ. ಅದು ಶರೀರಾದ್ಯಂತವರು ಎನರ್ಜಿ, ಇಡೀ ಸ್ವಾದ್ಯಂತವರು ಎನರ್ಜಿ. ನೀನು ಯಾಕೆ ಗಮನಿಸ್ತಾ ಇಲ್ಲ? ನಿನ್ನ ಗಮನ ಎಲ್ಲಿದೆ? ಹೆಣ್ಣು, ಹಣ್ಣು, ಮಣ್ಣು ಇತ್ಯಾದಿ ನಾನಾ ರೀತಿಯ ವ್ಯವಹಾರಗಳಿದೆ. ಇನ್ನೂ ಬೇಕು ಹಣ, ಇನ್ನೂ ಬೇಕು. ನಿಮ್ಮ ಹೆಣ ಹೋಗೋವರೆಗೂ ಹಣ ಬೇಕು ಅನ್ನೋ ಮಟ್ಟಕ್ಕೆ ಜನ ಇಳಿದುಬಿಟ್ಟಿದ್ದಾರೆ. ಇಷ್ಟು ಅವಾಸವಾದ ಕ್ರಿಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮಲ್ಲಿ ಮಲೆನಾಡಿಗೆ ಸುತ್ತ ಬೌಂಡ್ರಿಗೆ ಅಗಳ ಅಂತ ಮಾಡ್ತಾರೆ, ಚರಂಡಿ ಉದ್ದು ಹೊಡಿತಾರೆ. ಅದ್ರ ಮಧ್ಯೆ ಒಂದು ದೊಡ್ಡ ಕುಣಿ ಮಾಡಿಬಿಡ್ತಾರೆ. ಕುಣಿ ಅಂದರೆ ಒಂದು 10-12 ಅಡಿ 15 ಅಡಿ ಎತ್ತರ ಆಳ ಕುಣಿ ಮಾಡ್ತಾರೆ. ಅಲ್ಲಿ ಮಲೆನಾಡು ಇದು ಮಾಡ್ತಾರೆ. ಅವರೆಲ್ಲ ತರಗೆಲೆಗಳೆಲ್ಲ ಬಿದ್ದು ಎರೆಹುಳ ಕಂಡಾಬಟ್ಟ ತಯಾರಾಗುತ್ತೆ. ಹೊಂದಿಗಳೇನು ಮಾಡ್ತವೆ? ಎರೆಹುಳ ಕೆದರ್ತಾ ಮುಂದೋಗಿ ಆ ಕುಣಿಯೊಳಗೆ ಎಲ್ಲ ಬಿದ್ದುಬಿಡ್ತಾರೆ, ಸತ್ತೋಗ್ತವೆ. ಓಕೆ, ಮುಂದಿನ ದೃಷ್ಟಿ ಇಲ್ಲ. ಮನುಷ್ಯ ಏನು ಮಾಡ್ತಾನೆ? ದುಡ್ಡು ಬೇಕು, ಕಾಸು ಬೇಕು, ಅದು ಬೇಕು, ಇದು ಬೇಕು ಅಂತ ಹೀಗೆ ಹಂದಿಗಳ ಸ್ವರೂಪದಲ್ಲಿ ಎಲ್ಲ ಒಟ್ಟು ಮಾಡ್ತಾರೆ. ಮುಂದೆ ಒಂದು ದೊಡ್ಡ ಕುಣಿ ಇದೆ, ಅದು ಬಿದ್ದು ಸತ್ತೋಗ್ತವೆ. ಏನು ಎಚ್ಚರ ಇಲ್ಲ ಅವರಿಗೆ. ಹಿಂದೆ ಅಂಥ ಕುಣಿಗಳು ಬೇಕಾದಷ್ಟೇ. ನಮ್ಮ ಬೌಂಡ್ರಿಲಿ ಒಂದು ಕುಣಿ ಮಾಡಿಟ್ಟಿದ್ರು. ಒಂದು ವಿಪರೀತ ಅದರಲ್ಲಿ 15-20 ಹೊಂದಿಗಳಲ್ಲಿ ಸತ್ತೋಗ್ತಿದ್ವು. ಹೋಗಲ್ಲ ನಾವು ಸಣ್ಣಕ್ಕಿದ್ದಾಗ. ಈಗ ಅದೆಲ್ಲ ಇಲ್ಲ. ಈಗ ಕರೆಂಟ್ ಕೊಟ್ಬಿಡ್ತಾರೆ, ಸುದ್ದು ಕೆಳೆದು ಹಂದಿಗಳನ್ನು ಕೊಲ್ಲಕ್ಕೆ ಅತಿ ಸುಲಭ ಕಾಣ್ಕೊಂಡಿದೆ. ಮನುಷ್ಯ ಹೆಂಗಾಗಿದೆ, ಹಂದಿ ಕುಣಿಯಲ್ಲಿ ಹೆಂಗೆ ಬಿದ್ದು ಸತ್ತೋಗ್ತಾನೆ ಹಾಗೆ ದುಡ್ಡು ಅಂಥೇಳಿ ಇವನು ಹೆಣ ಬಿದ್ದು ಹೋಗಿಬಿಡುತ್ತೆ. ಇವನಿಗೆ ಎಚ್ಚರೇ ಇಲ್ಲ, ಪರಿಜ್ಞಾನವೇ ಇಲ್ಲ. ಎಲ್ಲ ಹಂದಿ ಕುಣಿ ಬಿದ್ದು ಸತ್ತೋಗ್ಬಿಡ್ತಾರೆ. ಇವ್ರಿಗೆ ಅರಿವಿಲ್ಲ. ಎಷ್ಟು ದಿವಸ ದುಡ್ಡು ಮಾಡಿರಿ, ಏನು ಪ್ರಯೋಜನ? ತಿನ್ನೋದು ಮುಷ್ಟ್ಕೊಳ್ಳು. ಅದಕ್ಕಾಗಿ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಮಾಡಿ ಸಾಕು ಅಲ್ವಾ? ಅಥವಾ ಒಂದು ಸ್ವಲ್ಪ ಇದ್ದರೆ ಇರಲಿ, ಇನ್ನೊಬ್ರಿಗೆ ದಾನ ಮಾಡೋಕ್ಕೋ ಗಿಡ ಮಾಡೋಕ್ಕೋ ಏನೋ ಒಂದಿಷ್ಟು ಬೇಕು ಮಾಡಲಿ. ಆದರೆ ಅದು ಹುಚ್ಚೆತ್ತಿ ಮಾಡ್ತಿದ್ದಾರಲ್ಲ, ಅವರಿಗೆ ತಲೆಗೆ ಸರಿ ಇಲ್ಲ, ಪೂರ್ತಿ ತಲೆ ಸರಿ ಇಲ್ಲ ಅಂತಲೇ ಹೇಳ್ಬೋದು. ಧರ್ಮಕ್ಕಾಗಿ ಹೊಡೆದಾಟ, ಬಡ್ದಾಟ, ಕಚ್ಚಾಟ ಯಾಕೆ ಮಾಡಬೇಕು? ಅದು ನಮ್ಮ ಧರ್ಮ, ಅದು ಧರ್ಮ ಎಲ್ಲ ಕಚ್ಚಾಟ ಮಾಡ್ತಾರೆ. ತಮ್ಮೊಳಗಿರೋ ಎನರ್ಜಿಯನ್ನು ಅವ್ರು ನೋಡೋಕೆ ಖರೀದಿದ್ದು ಬೆಳಕ ಇನ್ಯಾವುದನ್ನು ನೋಡಿ ಇನ್ಯಾರನ್ನೋ ರೆಡಿ ಮಾಡ್ತೇನೆ ಅಂತ ಹೊರಟಿದ್ದಾರಲ್ಲ, ಇವ್ರಿಗೆ ಎಲ್ಲಿ ಬುದ್ಧಿ ಇದೆಯಾ ಅಂತ ಯೋಚನೆ ಮಾಡಿ. ತಮ್ಮೊಳಗಿರೋ ಎನರ್ಜಿಯನ್ನು ರೆಡಿ ಮಾಡಬೇಕು. ನಾನು ಹೇಳ್ತಾರೆ ನಿಮ್ಮೊಳಗಿರೋ ಎನರ್ಜಿನ ನಾನು ಹೇಳ್ತಿದ್ದೀನಿ. ನಾನು ದೇವರಿದೆ ಅಂತ ಹೇಳ್ತಾ ಇಲ್ಲ. ನಿಮ್ಮಲ್ಲಿ ಎನರ್ಜಿ ಇದೆ, ಅದನ್ನು ನೋಡು, ಅದನ್ನು ಗಮನಿಸು, ಅದನ್ನು ಕುರಿತು ಯೋಚನೆ ಮಾಡು. ಅದು ಸ್ವಸ್ಥ ಮನಸ್ಸಿನ ಸ್ಥಿತಿ. ಅದನ್ನು ನೀನು ತಲುಪೋದು ನಾನು ನಿಮ್ಗೆ ಹೇಳಿದ್ದೇನೆ ಅಲ್ವಾ? ಅದಷ್ಟಲ್ಲದೆ ಮತ್ತಿನ್ನೇನೂ ಇದೆ? ಮತ್ತಿನ್ನೇನೂ ಇಲ್ಲ. ನೀವು ದಿವಸ ಸ್ವಸ್ಥ ಮನಸ್ಸನ್ನು ಅಭ್ಯಾಸ ಮಾಡ್ತಾ ಹೋದರೆ ನಿಜವಾಗೂ ಶಾಂತಿ, ಸುಖ, ಸಮೃದ್ಧಿ ನಿಮಗೆ ತಾನಾಗಿ ಸಿಗುತ್ತೆ. ಮನಸ್ಸಿನ ಶಾಂತಿಯೇ ನಿಜವಾದ ಶಾಂತಿ. ನೀವು ಸೌಲಭ್ಯಗಳ ಶಾಂತಿ ಅಲ್ಲ. ಅದು ಇನ್ನೂ ಬೇಕು, ಮತ್ತು ಬೇಕು, ಹಸಿವು, ಇನ್ನೂ ಬೇಕು. ಕಡೆಗೆ ಇವ್ರು ಹೆಣ ಬೀಳೋವರೆಗೂ ಹಸಿವಿದ್ದೇ ಇರುತ್ತೆ. ಏನು ಮಾಡಿದ್ರು ಸಮಾಧಾನ ಆಗೋದಿಲ್ಲ. ನಿಮಗೆ ಸಮಾಧಾನ ಬೇಕು ಅಂತಂದರೆ
ಮಹಾಸ್ಥಿತಿಯಾದ ನಿರ್ವಿಕಲ್ಪ ಸ್ಥಿತಿಯನ್ನು ಅನುಭವಿಸಿ. ದೇವಸ್ಯ ಧೀಮಹಿ ನಾನು ಏನೇ ಹೇಳಿದ್ನೋ ಅದನ್ನು ಕುರಿತು ಯೋಚನೆ ಮಾಡಿ. ಅದು ನಿಮಗೆ ಸಿಗುತ್ತೆ. ಅದು ನಿಮ್ಮಲ್ಲಿರೋ ಮಹಾಸ್ಥಿತಿ. ಅದು ನಿಮ್ಮ ಮನಸ್ಸು ಕೇವಲ ದಡ್ಡ ತಂದಲ್ಲಿ ಕೂತ್ಕೊಳ್ಳೋ ಕ್ರಿಯೆ ಅಲ್ಲ. ವಿಶ್ವದ ಪ್ರತಿಯೊಂದು ಆ್ಯಟಮ್ಸನ್ನು ತಿಳಿಯುವಂಥ ಕ್ರಿಯೆ ಅದು. ನೀವು ಅಂದರೆ ಏನು? ಒಂದು ಬೆಂಕಿಯ ಕಿಡಿ, ಒಂದು ಸಣ್ಣ ಕಿಡಿ, ಅದು ಈಗಾಗಲೇ ಒಟ್ಟಿಗೆ ಬೆಳೀತದೆ ಅಂತ ನಿಮ್ಗೆ ಗೊತ್ತಾಗಿದೆ. ಲ್ಯಾಪ್ಟಾಪು, ಕಂಪ್ಯೂಟ್ರು, ಡಾಕ್ಟರು, ಇಂಜಿನಿಯರಿಂಗ್ ಎಲ್ಲ ಒಟ್ಟಿದೆ. ಇಷ್ಟು ಸಾಲದು. ಇಡೀ ಪ್ರಪಂಚಾದ್ಯಂತ ಒಟ್ಟಿ, ಇಡೀ ವಿಶ್ವಾದ್ಯಂತ ಒಟ್ಟಿ, ಸರ್ವಾದ್ಯಂತ ಒಟ್ಟಿ, ಎಲ್ಲ ಕಡೆ ಇವರ ಪ್ರಕೃತಿಯ ಮೂಲ ಸ್ಥಿತಿಯನ್ನು ಕುರಿತು ಯೋಚನೆ ಮಾಡಿ. ಇಡೀ ಪ್ರಕೃತಿಯ ಮೂಲ ಸ್ಥಿತಿಯಲ್ಲಿ ಇಡೀ ಜಗತ್ತೇ ಇದೆ. ವಾಲ್ಮೀಕಿ ರಾಮಾಯಣ ನೀವು ಓದಿದ್ದೀರ. ಅಲ್ಲಿ ವಾಲ್ಮೀಕಿ ರಾಮ 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 ಅಂತ ತಪಸ್ಸು ಮಾಡಿದರು. ಸಪ್ತಋಷಿಗಳು ಹೇಳಿದರು, ಅವನು ಕಾಡಬೇಡ. ಅವನು ತಪಸ್ಸು ರಾಮ 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 ಅಂತ ಅವನು 7-8 ವರ್ಷಗಳ ಕಳೆದೋಗ್ಬಿಟ್ಟಿದೆ. ಸಪ್ತಋಷಿಗಳು ಆಮೇಲೆ ಬಂದು ಎಚ್ಚರ ಮಾಡ್ತಾರೆ. ಅವನು ಏನು ಮಾಡ್ತಾನೆ? ರಾಮಾಯಣದಂಥ ಮಹಾಕಾವ್ಯಗಳನ್ನು ಬರೀತಾನೆ. ಅವನು ಕಾಡಬೇಡ, ಅವನಿಗೆ ಅಕ್ಷರ ಜ್ಞಾನವೂ ಇಲ್ಲ. ವಾಲ್ಮೀಕಿಗೆ ಇನ್ನೇನು ಮಾಡ್ತಾನೆ? ಲವಕುಶರಿಗೆ ಅಸ್ತ್ರ ಮಂತ್ರಗಳನ್ನೆಲ್ಲ ಕೊಡ್ತಾನೆ. ಇಡೀ ಜಗತ್ತಿನ ಹಿಸ್ಟ್ರಿ ಪೂರ್ತಿ ನಿಮ್ಮ ಪುರಾಣದಲ್ಲಿ ಅಡಕೊಂಡಿದೆ. ಇಡೀ ಜಗತ್ತಿನ ಹಿಸ್ಟ್ರಿ ಪೂರ್ತಿ ನಿಮ್ಮ ಪುರಾಣದಲ್ಲೂ ಅಡಕೊಂಡಿದೆ. ನೀವು ಮೇಲ್ಗಡೆ ತ್ಯಾಪೆ ಹಾಕಿದ್ದೀರಿ. ವ್ಯವಹಾರ, ದುಡ್ಡು, ಕಾಸು, ಬದುಕು ಇತ್ಯಾದಿ ಮೇಲ್ಗಡೆ ಮಾತ್ರ ನೋಡ್ತಾ ಇದ್ದಾರೆ. ನಿಮ್ಮ ಆಳಕ್ಕೆ ಹೋಗಿ ಮನಸ್ಸಿದೆ. ಅದು ಪ್ರಕೃತಿಯ ಮೂಲ ವಸ್ತು. ಅದರಲ್ಲಿ ಇಡೀ ವಿಶ್ವವೇ ಇದೆ, ಸರ್ವವೂ ಇದೆ. ಅದಂತೇಳಿರಿ. ನೀವು ಮನಸ್ಸಿನ ಆಳಕ್ಕೆ ತಲುಪಿ. ನೀವು ಹೊರಗಡೆ ಎಲ್ಲ ವ್ಯವಹಾರಗಳು ಸ್ತಬ್ಧವಾದಾಗ ಮನಸ್ಸು ತಾನಿಗೆ ಒಳಗಡೆ ಹೋಗುತ್ತೆ. ನೀವು ಒಳಗಡೆ ಹೋಗೋದನ್ನು ಅಭ್ಯಾಸ ಮಾಡಿ. ದಿನ ನಿಮ್ಮಲ್ಲಿ ಎಲ್ಲವೂ ಇದೆ. ಎಲ್ಲವೂ ಇದೆ. ಪ್ರಕೃತಿ ಅಂಶದ ಮೂಲ ಸ್ಥಿತಿಯ ನೀವು ಬೆಂಕಿಯ ಒಂದು ಕಿಡಿ ಅಗ್ನಿಯ ಒಂದು ಮೂಲ ವಸ್ತು ತಾನೇ. ಹಾಗೆ ನೀವು ಪ್ರಕೃತಿ ಅಂಶದ ಒಂದು ಮೂಲ ಕಿಡಿ. ನೀವು ಅಲ್ಲಿಗೆ ತಲುಪಿ. ನಿಮ್ಮ ತಪಸ್ಸು ಅಲ್ಲಿಗೆ ಹೋಗಲಿ, ನಿಮ್ಮ ಆಲೋಚನೆ ಅಲ್ಲಿಗೆ ಹೋಗಲಿ. ಆಗ ಅದು ನಿಮಗೆ ಸಿದ್ಧಿಸ್ತದೆ. ನೀವು ಭಾಳ ಹೊತ್ತಕ್ಕ ನೀವು ನನ್ನ ಹತ್ರ ಮಾತಾಡಿದ್ರಿ. ಈ ಪ್ರಕೃತಿ ಎಷ್ಟೋ ವಿಷಯಗಳನ್ನು ಹೇಳಿದೆ. ಎಲ್ಲ ಹೇಗೆ ಹೇಳಿದೆ ನೀವು ಯೋಚನೆ ಮಾಡ್ಬೋದು. ಈ ಕಿಡಿಯಲ್ಲಿ ಈ ಸಣ್ಣ ಕಿಡಿಯಲ್ಲಿ ಇಡೀ ಪ್ರಕೃತಿ ಎಲ್ಲ ಅಂಶಗಳು ಇದೆ ಅಲ್ವಾ? ಬೆಂಕಿಯ ಒಂದು ಸಣ್ಣ ಕಿಡಿಯಲ್ಲಿ ಬೆಂಕಿ ಎಲ್ಲ ಅಂಶಗಳು ಹೆಂಗಿದೆಯೋ, ಪ್ರಕೃತಿ ಅಂಶದಲ್ಲಿ ಎಲ್ಲ ಇಡೀ ಜಗತ್ತಿನ ಹಿಸ್ಟ್ರಿ ಪೂರ್ತಿ ಈ ಕಿಡಿಯಲ್ಲೊಳಗೆ ಇದೆ. ಸೂಕ್ಷ್ಮ ಪ್ರಮಾಣದಾಗಿದೆ. ಅದನ್ನು ನೀವು ನೋಡೋಕೆ ಬಂದರೆ ನೀವು ಎಲ್ಲರ ಹಿಸ್ಟ್ರಿನೂ ಹೇಳೋಕ್ಕೆ ಸಾಧ್ಯ, ಎಲ್ಲರ ಕಥೆನೂ ಹೇಳೋಕ್ಕೆ ಸಾಧ್ಯ. ನೀವು ಅದನ್ನು ನೋಡಬೇಕು ಅಂತಾದರೆ ನೀವು ಶಾಂತ ಮತ್ತು ಸ್ವಸ್ಥವಾದ ಮನಸ್ಸು, ಸಾಧನೆ ಇವೆಲ್ಲವೂ ಬೇಕು. ಆಗ ನಿಮಗೆ ಅದು ಸಾಧ್ಯವಾಗುತ್ತೆ. ಅದಕ್ಕೆ ಹೇಳ್ತಾನೆ, ಅದು ದೈವ ಸ್ಥಿತಿ, ಅದು ಸ್ವಸ್ಥ ಸ್ಥಿತಿ, ಸ್ವಸ್ಥ ಮನಸ್ಸಿನ ಸ್ಥಿತಿ. ಅದನ್ನು ತಲುಪು. ಅದರಲ್ಲಿ ಇಡೀ ಪ್ರಪಂಚ ಅಡಗಿದೆ. ನೀನು ಅದನ್ನು ನೋಡು. ನಿಮ್ಮಲ್ಲಿ ಅಡಗಿದೆ. ಅದು ಬೇರೊಂದು ಕಡೆ ಅಲ್ಲ, ನಿಮ್ಮಲ್ಲೇ ಇದೆ. ನೀವು ಅದನ್ನು ನೋಡೋದು ಕಲ್ತ್ಕೊಂಡಿಲ್ಲ. ಕೇವಲ ವ್ಯವಹಾರ ಅಷ್ಟೇ ನೋಡ್ತಾ ಇದ್ದೀರಿ. ಆಳಕ್ಕೆ ಹೋಗಿ ನೀವು ಅದನ್ನು ತಲುಪಿ. ಮತ್ತು ಇನ್ನೇನು ಮಾಡ್ತಾರೆ? ಎಲ್ಲ ರಾಮ ಇದ್ದಾನೆ, ಸೀತೆ ಇದ್ದಾರೆ, ಲಕ್ಷ್ಮಣ ಇದ್ದಾನೆ, ಕೃಷ್ಣ ಇದ್ದಾನೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ. ಯಾರೂ ಇಲ್ಲ. ಎನರ್ಜಿ ಮಾತ್ರ ಇದೆ. ನೀವು ಎನರ್ಜಿಯನ್ನು ನೋಡಿಬಿಟ್ಟು ಅವನು ರಾಮನ ಶರೀರವನ್ನು ಅಪ್ಪಿಕೊಂಡ್ರೆ ನಿಮಗೆ ರಾಮನ ಶರೀರ ಸಿಗುತ್ತೆ ಹೊರತು ಕಲ್ಪನೆಯಿಂದ ಮತ್ತಿನ್ಯಾವುದೂ ಸಿಗೋದಿಲ್ಲ. ಕೃಷ್ಣನ ಒಪ್ಪಿಕೊಂಡ್ರೆ ಕೃಷ್ಣನ ಶರೀರ ಮಾತ್ರ ಸಿಗುತ್ತೆ. ಕೃಷ್ಣನ ಭಾವ ಆಗುತ್ತೆ. ಆದರೆ ಎನರ್ಜಿ ನೀವು ಸಿಗೋದಿಲ್ಲ. ಎನರ್ಜಿಯೇ ನಿಜವಾಗಿ ಜಗತ್ತಿನ ಮಹಾಸ್ಥಿತಿ. ಅದನ್ನು ತಲುಪಿ. ನಿಮ್ಮ ರಾಮ ಎಲ್ಲಿರಬೇಕು? ಎನರ್ಜಿಯಲ್ಲಿರಬೇಕು. ನಿಮ್ಮ ರಾಮ ಶರೀರದಲ್ಲಿದ್ದರೆ ಅದು ಮೂರ್ಖತನದ ಪರಮಾವಧಿ. ಆ ಬುದ್ಧಿ ಇಲ್ಲದಿದ್ದವರು ಮಾಡೋ ಕ್ರಿಯೆ. ಅದು ಎನರ್ಜಿಯಲ್ಲಿ ಇರಬೇಕು ನಿಮ್ಮ ರಾಮ. ನಿಮ್ಮ ಕೃಷ್ಣ ಎಲ್ಲಿರಬೇಕು? ಎನರ್ಜಿಯಲ್ಲಿ ಇರಬೇಕು. ಸರಿ, ಕೃಷ್ಣ ಎಲ್ಲಿದ್ದಾನೆ? ಅವನ ಶರೀರ ಹೋಗ್ಬಿಟ್ಟಿದೆ, ಎನರ್ಜಿ ಮಾತ್ರ ಇದೆ. ಅದನ್ನು ಅಭ್ಯಸಿಸಿ. ಎಲ್ಲರೂ ಒಂದು ದಿವಸ ಶರೀರದಲ್ಲಿ ಕಳ್ಕೊತಾರೆ. ಎನರ್ಜಿ ಇರುತ್ತೆ. ಎನರ್ಜಿಯನ್ನು ಕುರಿತು ಯೋಚನೆ ಮಾಡಿ. ಅದು ಪ್ರಾಣ. ಎಲ್ಲರೂ ಎನರ್ಜಿಯಲ್ಲಿ ವಿಲೀನ ಆಗ್ತಾರೆ.
ನೀವು ಎನರ್ಜಿಯನ್ನೇ ಕೊಡ್ತೀವಿ ಯೋಚನೆ ಮಾಡಿ. ಈ ಶಾರೀರಿಕವಾದ ಅವಲಂಬನೆಯನ್ನು ಹಿಡ್ಕೊಂಡು ನೀವೆಂದಾದ್ರೂ ಸುಖವಾಗಿದ್ದೀರಾ? ಇಲ್ಲ. ಅದು ಬೇಕು, ದುಡ್ಡು ಬೇಕು, ಹಸಿವಾತು, ಹೊಟ್ಟೆ ಉರಿ, ಈಟವ್ರು, ಏನೆಲ್ಲ ರಗಳೆ. ಯಾರೂ ಇಲ್ಲಿ ಸುಖವಾಗಿಲ್ಲ. ಎಷ್ಟು ದುಡ್ಡಿದ್ದು ಸುಖವಾಗಿಲ್ಲ. ಅದು ಬೇಕು, ಇದು ಬೇಕು, ಹಂಬಲ. ಅದಕ್ಕೆ ಬುದ್ಧಿ ಇಲ್ಲದಿದ್ದವ್ರು ಮಾಡೋ ಕ್ರಿಯೆಯನ್ನು ಎಲ್ಲ ಅಭ್ಯಾಸ ಮಾಡ್ತಾಯಿದ್ದೇವೆ. ಅದು ಬೇಕು, ಇದು ಬೇಕು, ಏನೆಲ್ಲ ಬೇಕು. ಎಷ್ಟು ಮಾಡಿದ್ರೂ ಸಮಾಧಾನ ಇಲ್ಲ. ನಿಂತಬೇಕು. ಮಂಚ ಎಷ್ಟು ಘನ ಮಂಚ ಹಾಕಿದ್ರು ನಿಂತು ಬರ್ತಿದ್ದು ಮತ್ತೆ ಅದೊಂದು ರಗಳೆ. ಏಕಾರೋ ಈ ಬದುಕಿದೆಯೋ ನಾವು ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಾ ಇದೆ. ನೀವು ಯಾಕೆ ಮೇಲ್ಗಡೆ ಹೋಗೋಕ್ಕೆ ಯೋಚನೆ ಮಾಡ್ತಾಯಿಲ್ಲ? ಇದಕ್ಕೆ ಹಚ್ಚಿದ್ದೀರಲ್ಲ, ಇದು ಬೇಕು, ಇದು ಬೇಡ, ಮತ್ತೊಂದು ಇದು ಫ್ಯಾನ್ ಇಲ್ಲ, ಮತ್ತೊಂದು ಫ್ಯಾನು. ಎಲ್ಲಿ ಮಾಡಿದ್ರು ನಿಮ್ಮೊಳಗೆ ಸಮಾಧಾನ ಇಲ್ದಿರಿ, ಎಲ್ಲೂ ಸಮಾಧಾನವಿಲ್ಲ. ಮೊದಲು ನೀವು ಸಮಾಧಾನವಾಗಿರೋದು ಕಲೀರಿ. ಸಮಾಧಾನ ಅಂದರೆ ಏನು? ನಿಮ್ಮ ಮೂಲ ವಸ್ತುವಿನ ಮೂಲ ಸ್ಥಿತಿ ಅದು, ಅದನ್ನು ತಲುಪಿತು ಅಲ್ವಾ? ನಿಮ್ಮ ಮೂಲ ಸ್ಥಿತಿಯನ್ನು ತಲುಪಿ ಶಾಂತವಾಗಿರಿ, ಸ್ವಸ್ಥವಾಗಿರಿ, ಸ್ವಸ್ಥ ಮನಸ್ಸನ್ನು ಹೊಡೆಯಿರಿ. ಅದು ಕೇವಲ ದಡ್ಡತನ ಅಲ್ಲ, ಅದು ವಿಶ್ವವ್ಯಾಪಿಯಾಗಿರೋ ಸ್ಥಿತಿ, ಸರ್ವವ್ಯಾಪಿಯಾಗಿರೋ ಸ್ಥಿತಿ, ಸರ್ವ ಪ್ರತಿಭ್ಯಶ್ಚ ಆಗಿರೋ ಸ್ಥಿತಿ. ಅದನ್ನು ತಲುಪಿ. ನೀವು ಎನರ್ಜಿ ಮನುಷ್ಯ ಶರೀರದಲ್ಲಿ ಮನುಷ್ಯನಂತ ವ್ಯವಹಾರ ಮಾಡುತ್ತೆ. ನಾಯಿಗಳ ಶರೀರದಲ್ಲಿ ನಾಯಿ ಹೆಂಗೆ ವ್ಯವಹಾರ ಮಾಡುತ್ತೆ? ಇರುವೆ ಹೆಂಗೆ ಸಂಸಾರ ಮಾಡುತ್ತೆ? ಯಾವುದು ಸರಿ? ಈ ಮನುಷ್ಯ ಶರೀರದಲ್ಲಿ ನಾವು ಮನುಷ್ಯನಂತ ಬದುಕೋದು ಸರಿಯಾದ ನಿಮ್ಗೆ ಅನ್ನಿಸೋದು. ನಾಯಿಗಳ ಶರೀರದಲ್ಲಿ ನಾಯಿಗಳ ಸಂಸಾರವೇ ಅದೇ ಸರಿಯಾಗಿರುತ್ತೆ. ಯಾವುದು ಸರಿ? ಇಲ್ಲಿ ಯಾವುದೂ ಸರಿ ಇಲ್ಲ. ಎಲ್ಲವೂ ಒಂದಲ್ಲ ಒಂದು ವಿಕಾರವನ್ನು ಹೊಂದ್ಕೊಂಡೇ ಇದೆ. ನಮ್ಮಲ್ಲಿ ಒಂದು ಇರುವೆ ಹೋಗುತ್ತೆ, ಒಂದು ಗೊದ್ದ, ಒಂದು 3-4 ಹೋಗುತ್ತೆ, ಗೊದ್ದ ಅಂತ ಹೇಳ್ತಾವೆ. ಅವಕ್ಕೂ ಒಂದು ಕುಟುಂಬ ಇದೆ. ಅವು 3-4 ಹೋಗಿ ಆರಾಮಾಗಿ ಹೋಗ್ತವೆ. ಅವಕ್ಕೂ ಒಂದು ಸಂಸಾರ ಇದೆ. ಪ್ರಾಣನಲ್ಲಿ ಏನಾಗಿದೆ? ನಿಮ್ಮ ಒಂದೇ ಸಂಸಾರ ನೀವು ಯೋಚನೆ ಮಾಡ್ತೀರಾ? ಈ ಅವನಲ್ಲಿ ಪ್ರಾಣದಲ್ಲಿ ಏನಿದೆ? ಇಡೀ ವಿಶ್ವದ ಸಂಸಾರ ಇದೆ. ಇರುವೆ ಸಂಸಾರ ಇದೆ, ಇರುವೆ ಸಂಸಾರ ಇದೆ, ಮರದ ಸಂಸಾರ ಇದೆ, ಎಲ್ಲರ ಸಂಸಾರ ಇದೆ, ಎಲ್ಲರ ಬದುಕಿದೆ, ಎಲ್ಲರ ಜೀವವಿದೆ. ಒಂದು ಬದುಕೆ ಎನರ್ಜಿಲಿ 1000 ಸಂಸಾರಗಳಿದೆ. ಓಕೆ, ಅದೇ ಸರಿ. ಇರುವೆ ಒಂದು ಹುಳ ಇರುವೆ ಒಂದು ಸಣ್ಣ ಸತ್ತೋದ್ರೆ ಪ್ರಾಣಿ ಕೊಚ್ಕೊಂಡು ಗೋಡೆ ಮೇಲೆಲ್ಲ ಹತ್ತಿ ತನ್ನ ಗುಡಿಗೆ ತಗೊಂಡು ಹೋಗುತ್ತೆ. ಅದಕ್ಕೊಂದು ಸರಿಯಾಗಿದೆ. ಯಾವುದು ಸರಿ ಅಂತೀರಾ ನೀವಲ್ಲಿ? ನಿಮಗಿದು ಸರಿ, ಮುಂದೆ ಹೋದರೆ ಇದು ಸರಿ ಇಲ್ಲ. ನೀವು ಎನರ್ಜಿಯಲ್ಲಿ ಇದೆಲ್ಲ ಕಲ್ಪನಾ ಲೋಕಗಳಲ್ಲಿ ವಿವರಿಸ್ತಾ ದಿನ ದುಃಖಿಸ್ತಲೇ ಇರ್ತೀರ. ನೀವು ಈ ಭ್ರಮೆ ಹಚ್ಕೊಂಡಿದ್ದಾರೆ ಯಾರು? ನೀವೇ. ನೀವೇನು ಹೇಳ್ತಿದ್ದೀರಾ? ಈ ಮರ ಹಿಡ್ಕೊಂಡ್ಬಿಡೋದು, ಈ ಮರ ನಾನು ಬಿಡೋದಿಲ್ಲೋ ಅಂತ ಕೂಗ್ತಾ ಇದ್ದೀರಾ. ಆದರೆ ಸಂಸಾರ ಹಿಡ್ಕೊಂಡವ್ರು ಯಾರು? ನೀವೇ ತಾನೇ. ನಿಮ್ಮ ಬದುಕನ್ನು ರಗಳೆ ಹಚ್ಕೊಂಡವ್ರು ಯಾರು? ನೀವೇ. ಪಜಿತಿ ಯಾರು? ಇನ್ನೂ ಬೇಕು ಹೇಳ್ತಾರೆ. ಗಂಡ ಹೇಳ್ತಾನೆ, ಎಷ್ಟು ದುಡ್ಡು ಸಾಲ ನೀನು ಪ್ರಾರಬ್ಧ ಅಂತ ಬೈತಾರೆ. ಹೆಂಡ್ತಿ ಹೇಳ್ತಾರೆ, ನೀವು ನಾನು ಸರಿಯಾಗಿ ನೀವೇನೂ ಕೊಡಲೇ ಇಲ್ಲ, ನೀವು ನಿಮ್ಮನ್ನು ಕಟ್ಕೊಂಡು ನಾನು ಕೆಟ್ಟೆ ಅಂತ ಹೇಳ್ತಾರೆ. ಇದು ಯಾವುದು ಸರಿ? ಇದ್ರಾಗ ಯಾರೂ ಸರಿ ಇಲ್ಲ. ಈ ಎನರ್ಜಿಯ ಪ್ರಲೋಭನೆಗೆ ಸಿಕ್ಕಾಕೊಂಡು ಮನುಷ್ಯ ಪ್ರತಿಯೊಬ್ಬರೂ ಒದ್ದಾಡ್ತಾ ಇದ್ದಾರೆ. ಇರುವೆ, ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿ, ಕೀಟ ಎಲ್ಲವೂ ಓದಾಡ್ತಾ ಇದ್ದಾವೆ. ಇದು ಯಾಕೆ ಬೇಕು ನಿಮಗೆ? ಮೇಲೆ ಹೋಗಿ ಸ್ವಸ್ಥ ಮನಸ್ಸನ್ನು ಪಡೆಯಿರಿ, ಸ್ವಸ್ಥವಾದ ನಿರುಕಲ್ಪ ಸ್ಥಿತಿಯನ್ನು ಪಡೆಯಿರಿ. ನಿಮ್ಮ ಹೆಣ ಕೆಲವು ದಿವಸ ಮಾತಾಡುತ್ತೆ, ಹೆಣಕ್ಕೆ ತಕ್ಕಂತೆ ಆಲೋಚನೆ ನಿಮ್ಮಿದೆ. ಇದಲ್ಲ, ನೀವು ಎನರ್ಜಿಯೇ. ನೀವು ಎನರ್ಜಿ ಅಂತ ಹೇಳಿರಿ. ಎನರ್ಜಿ ಸ್ಥಿತಿಯನ್ನು ಯೋಚನೆ ಮಾಡಿ. ನೀವು ಮನುಷ್ಯ ರೂಪದಲ್ಲಿ ಮನುಷ್ಯನಂತ ಯೋಚನೆ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀರ. ಇದು ಒಂಥರ ಬೋಗಸ್ ಭ್ರಮೆ. ಈ ಭ್ರಮೆಯಲ್ಲಿ ನೀವು ಸಿಗಾಕೊಂಡಿದ್ದೀರ. ನೀವು ಮನುಷ್ಯ ಶರೀರ ಕೆಲವೇ ದಿವಸ ಇರುತ್ತೆ, ಆಮೇಲೆ ಇರೋದಿಲ್ಲ. ಎನರ್ಜಿ ಮಾತ್ರ ಯಾವಾಗಲೂ ಇರುತ್ತೆ. ಅದು ದೈವಿ ಸ್ಥಿತಿ, ಅದು ಸ್ವಸ್ಥ ಸ್ಥಿತಿ, ಸ್ವಸ್ಥ ಮನಸ್ಸಿನ ಸ್ಥಿತಿ. ಅದನ್ನು ತಲುಪು. ಅದು ಸಹಜ ಕ್ರಿಯೆ, ಅದು ವಾಸ್ತವ. ಆ ವಾಸ್ತವವನ್ನು ತಲುಪಿ. ಏಕೆ ಬೇಕು ಈ ಬರಗಳೆ, ಈ ಪಜಿತಿ, ಈ ಗೊಂದಲ? ದಿನ ಒಬ್ಬರನ್ನ ಕೇಳಿ. ಒಬ್ಬ ಹೇಳ್ತಾನೆ, ನಂತರ ಇಲ್ಲಿ ಬರ್ತಾನೆ, ದುಡ್ಡು ಮಾಡೋದು ಹೆಂಗೆ? ಅವನಿಗೆ ದೊಡ್ಡ ಸಮಸ್ಯೆ. ಒಬ್ಬೊಬ್ಬರದ್ದು ಒಂದೊಂದು ಥರ ಸಮಸ್ಯೆ. ಈ ಸಮಸ್ಯೆಗಳಿಗೆಲ್ಲ ನಿಜವಾದ ಉತ್ತರ ಇಲ್ಲ. ಯಾವುದೋ ಮುಖವಾದ ಪ್ರಪಂಚ. ನಿಜವಾದ ಉತ್ತರ ಇರೋದು ದೈವಿ ಸ್ಥಿತಿ, ಅದು ಸ್ವಸ್ಥ ಸ್ಥಿತಿ, ಸ್ವಸ್ಥ ಮನಸ್ಸಿನ ಸ್ಥಿತಿ. ಅದನ್ನು ತಲುಪು. ನಿಮ್ಮ ಹೆಣಕ್ಕೆ ತಕ್ಕಂತೆ ನೀವು ಆಲೋಚನೆ ಮಾಡ್ತಾಯಿದ್ದೀರಾ. ನಿಮ್ಮ ಆಲೋಚನೆಗಳೆಲ್ಲವೂ ನಿಮ್ಮ ಹೆಣಕ್ಕೆ ಶರೀರಕ್ಕೆ ತಕ್ಕಂತೆ ರಿಕಾರ್ಡ್ ಆಗಿದೆ. ನೀವಿನ್ನೂ ಆ ತಡಕ್ಕೆ ತಕ್ಕಂತೆ ಆ ರಿಕಾರ್ಡ್ ಅಲ್ಲೇ ಇದೆ.
ಅಲ್ಲೇ ಸುತ್ತಾ ಇದೆ. ನನಗೆ ಅದು ಬೇಕು, ಇದು ಬೇಕು, ಇನ್ನೂ ಸುಖ ಬೇಕು, ಇನ್ನೂ ಕಷ್ಟ ಬೇಕು, ಇನ್ನೂ ದುಡ್ಡು ಬೇಕು, ಇನ್ನೂ ಕಾಸು. ಇದೆಲ್ಲವೂ ಅಂಧಶ್ರದ್ಧೆ ಪರಮಾವಧಿ. ನೀವು ಅಂಧಶ್ರದ್ಧೆಯಲ್ಲಿದ್ದೀರಾ. ನೀವು ನಿಜವಾಗೂ ಆ ಅಂಧಶ್ರದ್ಧೆಯಿಂದ ಮೇಲೆ ಹೋಗಬೇಕು. ಅಂದರೆ ಎನರ್ಜಿ ಇದೆ ತಿಳಿರಿ, ಅದು ವಾಸ್ತವ. ಎಷ್ಟು ಅಂಧಶ್ರದ್ಧೆ ಇದೆ. ರಾಮ 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 ಅಂತ ಅವನಿಗೆ ಹಾಲು ಹಾಕಿದ್ದು, ತೀರ್ಥ ಹಾಕಿದ್ದು, ಅಭಿಷೇಕ ಮಾಡಿದ್ದು. ಅವರು ಹೊಸ ಅಂಧಶ್ರದ್ಧೆ. ಅದು ದೇವರ, ಅವನು ಶರೀರ ಕಲ್ಪನೆ. ಈಗ ಅವನ ಕಲ್ಪನೆ ಎಲ್ಲಿದೆ? ಶರೀರ ಮಾತ್ರ ಕಲ್ಪನೆ ಇದೆ ಅಲ್ವಾ? ಅದು ನಿಜವಾಗ ರಾಮನ ಅಲ್ಲ, ಅದು ರಾಮನ. ಕೃಷ್ಣನ ಕಲ್ಪನೆ ಇದೆ, ಅದು ಸರಿಯಾದದ್ದೇ, ಅದು ಅಲ್ಲ. ಎಲ್ಲರೂ ಹೊರಟೋಗ್ಬಿಟ್ಟಿದ್ದಾರೆ, ಯಾರು ಈ ಜಗತ್ತಿನಲ್ಲಿಲ್ಲ. ಎನರ್ಜಿ ಮಾತ್ರ ಇದೆ. ಎನರ್ಜಿಯನ್ನು ಕೊರತೆ ಯೋಚನೆ ಮಾಡಿ ಅಲ್ವಾ? ಯಾರು ಇರ್ತಾರೆ ಇಲ್ಲಿ? ಯಾವ ಬದುಕಿದೆ ಇಲ್ಲಿ? ಏನಾದರೂ ಇದೆಯಾ? ನೀವು ಮತ್ತೊಂದು ಇದು ಬೇಡ ಅದು ಬೇಕು ಅಂತೀರ. ಅದು ಅಂಥದ್ದೇ, ಇದು ಅಂಥದ್ದೇ. ಆದರೆ ನಿಜವಾಗಿ ಎನರ್ಜಿ ಮಾತ್ರ ಯಾವಾಗಲೂ ಇರುವಂಥದ್ದು. ಅದು ನಿಜವಾದ ಸ್ಥಿತಿ. ಅದನ್ನು ತಲುಪು. ರಾಮನೂ ಇಲ್ಲ, ಇದು ಕೃಷ್ಣನೂ ಇಲ್ಲ. ಎನರ್ಜಿ ಅದು ನಿಮ್ಮ ಹತ್ರ ಇದ್ದಿಲ್ಲ, ಅದು ನಿಮ್ಮ ಹತ್ರ ಇದ್ದಿಲ್ಲ. ಮಾತಾಡೋಕೆ ಅದು ಬೇಕು, ಕೇಳೋಕ್ಕೆ ಬೇಕು, ನೋಡೋಕ್ಕೆ ಬೇಕು. ಯಾಕೆ ಇದ್ರ ಪರಿಚಯ ನಿಮ್ಗೆ ಯಾಕಿಲ್ಲ? ಏನೆಲ್ಲ ಪರಿಚಯ ಮಾಡಿ ಕೇಳಕ್ಕೆ ನೋಡ್ತೀರಿ, ಅದು ನಿಮ್ಮ ಪರಿಚಯ ನಿಮಗಿಲ್ವಲ್ಲ. ಇದು ಎನರ್ಜಿ ನಿಮ್ಗೆ ಗೊತ್ತಿಲ್ವಲ್ಲ. ಇದೆಂತಹ ದಡ್ಡತನ. ಎಲ್ಲೋ ದುಡ್ಡಿದೆ, ಎಲ್ಲೋ ಬಂಗಾರ ಇದೆ, ವಿಪರೀತ ಕಷ್ಟಪಡ್ತೀರ. ಅದು ನಿಮ್ಮ ಹತ್ರ ಇರೋ ಎನರ್ಜಿ ಬಗ್ಗೆ ನಿಮಗೇನು ಪರಿಚಯ ಇಲ್ಲ. ಇದೆಂಥ ಮೂರ್ಖತನ ಅಲ್ವಾ? ನಿಮ್ಮ ಕಾಲು ಬಡ್ದು ನಿಮ್ಮಲ್ಲಿಯೇ ಬಂಗಾರ ಇದೆ, ಆದರೆ ಆ ಬಂಗಾರ ಹುಡ್ಕೊಳ್ಳೋದು ಬಿಟ್ಟು ನೀವೆಲ್ಲೆಲ್ಲೋ ಬಂಗಾರ ಹುಡುಕ್ತಿದ್ದೀರಲ್ಲ. ಯಾಕೆ? ನೀವೇ ಅದು ಬಂಗಾರ. ನಿಮ್ಮ ಎನರ್ಜಿಯೇ ನಿಜವಾದ ಮಹಾಸ್ಥಿತಿ. ಅದನ್ನು ಯಾಕೆ ಕೊಡ್ತಾ? ಬಂಗಾರಕ್ಕೆ ಯಾಕೆ ಉದಾಹರಣೆ ಕೊಡ್ತಾರೆ ಅಂದರೆ, ಅಗ್ನಿಂ ಪ್ರಜ್ವಲಿತಂ ಮುಂದೆ ಜಾತ. ಬಂಗಾರ 1000 ವರ್ಷ ಮಣ್ಣೊಳಗಿಟ್ಟರು ತನ್ನ ಹೊಳಪನ್ನು ಕಳ್ಕೊಳ್ಳೋದಿಲ್ಲ. ಹಾಗೆಯೇ ನಿಮ್ಮಲ್ಲಿರೋ ಎನರ್ಜಿ, ನೀವು ಶರೀರದ ಎಲ್ಲ ಕಲ್ಪನೆಗಳೆಲ್ಲ ಇದ್ದರೂ ಅದು ತನ್ನ ಹೊಳಪನ್ನು ಕಳ್ಕೊಂಡಿಲ್ಲ, ತನ್ನ ಎನರ್ಜಿನ ಕಳ್ಕೊಂಡಿಲ್ಲ. ನೀವು ಅದನ್ನು ನೋಡೋದು ಬಿಟ್ಟು ಮತ್ತಿನ್ನೆಲ್ಲೋ ನೋಡ್ತಿದ್ದೀರಲ್ಲ, ಅದು ನಿಜವಾದ ಬಂಗಾರ. ಬಂಗಾರಕ್ಕೆ ಉದಾಹರಣೆ ಕೊಡ್ತಿದ್ದೇನೆ. ಅದು ತನ್ನ ಹೊಳಪ ಕಳ್ಕೊಳ್ಳೋದಿಲ್ಲ, ತನ್ನ ಮೂಲ ಸ್ಥಿತಿಯನ್ನು ಕಳ್ಕೊಳ್ಳೋದಿಲ್ಲ. ಆ ಸ್ಥಿತಿಯನ್ನು ತಲುಪೋದು ಬಿಟ್ಟು ಮತ್ತಿನ್ನೇನೋ ಮಾಡ್ತಿದ್ದೀರಲ್ಲ. ಏಕೆ ಬುದ್ಧಿ ಇಲ್ಲದಿದ್ದವ್ರು ಆ ಧರ್ಮ ಈ ಧರ್ಮ ಅಂತ ಯಾಕೆ ಕಚ್ಚಾಡ್ತಿದ್ದೀರಾ? ನಿಜವಾದ ಧರ್ಮ ಯಾವುದು? ನಿಮ್ಮನ್ನು ನೀವು ತಿಳ್ಕೊಳ್ಳೋದು ನಿಜವಾದ ಧರ್ಮ ಅಲ್ವಾ? ಅದನ್ನು ಬಿಟ್ಟು ಎಲ್ಲೆಲ್ಲೋ ನೋಡ್ತಿದ್ದೀರಲ್ಲ. ಆ ಜಾತಿ ಈ ಜಾತಿ ಯಾಕೆ ಹೊಡೆದಾಟ ನಿಮಗೆ? ಎನರ್ಜಿ ನೋಡಿ, ಅದು ವಾಸ್ತವಸ್ಥಿತಿ, ವಾಸ್ತವದ ಮಹಾಕಲ್ಪನೆ, ನಿಜವಾದ ಸ್ಥಿತಿ. ಅದನ್ನು ತಲುಪಿ. ಇದಕ್ಕೆ ಆ ವಾಸ್ತವ ಕಲ್ಪನೆ ನಿಜವಾಗ ಸಮಾಧಿ. ಅದಕ್ಕೆ ಸಮಾಧಿ ಎಂದಿದ್ದಾರೆ. ಸಮವಾದ ಬುದ್ಧಿ. ಅಲ್ಲಿ ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ, ಈ ಎಲ್ಲ ಕಲ್ಪನೆಗಳಿಲ್ಲ, ದ್ವಂದ್ವಗಳಿಲ್ಲ. ಅದು ಸಮಾಧಿ. ಆ ಶುದ್ಧ ಮನಸ್ಸು, ಕ್ಷಣದ ಭಾವ ಅಲ್ಲ, ಶರೀರದ ಭಾವ ಅಲ್ಲ. ಅದು ಕೇವಲ ಸ್ವಸ್ಥ ಸ್ಥಿತಿ. ಅದನ್ನು ತಲುಪು. ಮತ್ತಿನ್ನೇನು ಹೇಳಬೇಕು ಈಗ? ಹೇಳಿ. ಅಲ್ಲ, ನೀವು ಹೇಳಿದ್ರೆ ಎನರ್ಜಿ ಒಂದೇ ಜಗದ್ಗುರು ಅಂತ. ಎನರ್ಜಿ ಒಂದೇ ಅಲ್ಲ, ಎಲ್ಲದರ ಮೂಲ ವಸ್ತು ಜಗತ್ತಿನ ಅದು ಎನರ್ಜಿ ಒಂದೇ, ಮತ್ತಿನ್ನೇನೂ ಇಲ್ಲ. ಅದು ನಿಮ್ಮ ಹತ್ರನೇ ಇದೆಯಲ್ಲ, ನಿಮ್ಮ ಹತ್ರ ಇಲ್ವಾ? ನೋಡೋಕೆ ಅದು ಬೇಕಲ್ವಾ? ಅದ್ರ ಪರಿಚಯ ನಿಮ್ಗೆ ಯಾಕಿಲ್ಲವಲ್ಲ? ಕೇಳೋಕೆ ಓದಬೇಕು, ಅದ್ರ ಪರಿಚಯ ನಿಮ್ಗೆ ಯಾಕಿಲ್ಲ? ನೀವು ನೋಡಿಲ್ಲ. ಮೊಬೈಲ್ ನೋಡಬೇಕು ಅಂತ ಅನಿಸಿದೆ, ಆದರೆ ಎನರ್ಜಿ ನೋಡಬೇಕು ಅಂತ ಅನಿಸಿಲ್ವಲ್ಲ? ಇದೆಷ್ಟು ದಡ್ಡತನ ಅಲ್ಲ? ನಿಮ್ಗೆ ಅನಿಸಲ್ಲ ದಡ್ಡತನ ಅಂತ? ಹೌದು ಅನಿಸಿದೆಯಾ? ಆಗಲಿ ನೋಡಿ. ದಿನ ನಿಮ್ಮಲ್ಲಿ ಇರೋ ಎನರ್ಜಿಯನ್ನು ನೋಡ್ತಾ ಬನ್ನಿ. ಎನರ್ಜಿ ಅಂದರೆ ಏನು? ಅದು ಪ್ರಕೃತಿಯ ಮೂಲ ವಸ್ತು. ಆ ಎನರ್ಜಿಯೇ ಇಡೀ ಜಗತ್ತಿನ ಮೂಲ ವಸ್ತು. ಆ ಎನರ್ಜಿಯಲ್ಲಿ ಇಡೀ ವಿಶ್ವವಿದೆ, ಸರ್ವೂ ಇದೆ. ಅದನ್ನು ತಿಳ್ಕೊಳ್ಳಿ. ನೀವು ಅದನ್ನು ನೋಡೋದು ಮರೆತು ಬಿಟ್ಟಿದ್ದೀರಾ. ಕೇವಲ ಹೆಣ್ಣು ಹೊನ್ನು ಮಣ್ಣು ಇತ್ಯಾದಿ ನಾನಾ ರೀತಿಯ ವ್ಯವಹಾರಗಳು ಹಾಚಿಕೊಂಡು ಬಿಡ್ತೀವಿ. ಇದು ಆಲಿಂಗನ, ನಮಗೆ ಅಭಾಸವಾದ ಆಲಿಂಗನ.
ಅಭಾಸವಾದ ಆಲಿಂಗನ. ಎನರ್ಜಿಯೇ ನಿಜವಾಗಿ ಇಡೀ ವಿಶ್ವದ ಸರ್ವದರ ಆಲಿಂಗನ. ಅದು ಅದಕ್ಕೆ ಬ್ರಹ್ಮಾನಂದ ಅಂತ ಹೇಳಿದ್ದಾರೆ. ಆ ಬ್ರಹ್ಮಾನಂದವನ್ನು ನೀವು ಸೇರಿ ಎಲ್ಲೆಲ್ಲಿರೋ ಮಹಾನಂದ. ಇವರಿಗೆ ನೀವು ಕಾಫಿ ಬೇಕು, 1 ಲೋಟ ಕಾಫಿ ಕೊಡಿದ್ರೆ ಅಥವಾ 4 ಲೋಟ ಕಾಫಿ ಕೊಟ್ಟರೆ ನೀವು ಅದು ಹೆಚ್ಚಾಗುತ್ತೆ, ನಿಮ್ಮ ಶರೀರಕ್ಕೆ ಹೆಚ್ಚು. ನೀವು ಯಾವಾಗಲೂ ಲಿಮಿಟೇಷನ್ ಸರ್ಕಲ್ನಾಗ ಇರ್ತೀರ. ಆದರೆ ಬ್ರಹ್ಮ ಹಂಗಲ್ಲ, ಇಡೀ ವಿಶ್ವವನ್ನೆಲ್ಲ ಅಂಗಿಸ್ಕೊಂಡಿದೆ, ಸರ್ವವನ್ನು ಅಲಂಗಿಸಿದೆ. ಅನಂತ ಕೋಟಿ ಲೋಕಗಳು, ಸೂರ್ಯರು, ಚಂದ್ರಗಳು, ನಕ್ಷತ್ರಗಳು, ಗ್ರಹಗಳು ಎಲ್ಲವೂ ಇದೆ. ಅದರ ಆಲಿಂಗನ ಎಷ್ಟು ಅಂದರೆ ಇಡೀ ವಿಶ್ವವ್ಯಾಪ್ಯವಾಗಿದೆ, ಸರ್ವವ್ಯಾಪ್ಯವಾಗಿದೆ, ಸರ್ವ ಪತಿಭ್ಯಸ್ತ ಆಗಿದೆ. ಆ ಅರ್ಥದಲ್ಲಿ ರುದ್ರದ ಹೇಳುವಂಥ ಮಹಾನ್ ಮಾತಿದೆ. ನೀವು ಅದನ್ನು ಸಾಧಿಸಿ, ಅದು ನಮಗೆ ಸಿಗುತ್ತೆ ನೋಡಿ. ಯೋಗ ಭಾಳ ಸುಲಭ. ಆದರೆ ನಿಮ್ಮಲ್ಲಿರೋ ಎನರ್ಜಿಯನ್ನು ನೋಡೋದು ಊಟ ಮಾಡೋಕ್ಕಿಂತ ಸುಲಭ. ನೀವು ಅದನ್ನು ಗಮನಿಸ್ತಾ ಇಲ್ಲ ಅಷ್ಟೇ. ಯಾಕೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ತಮ್ಮೊಳಗಿರೋ ಎನರ್ಜಿಯ ಬಗ್ಗೆ ಏನೂ ಅರಿವಿಲ್ಲ ಅಲ್ವಾ? ಅತ್ಯಂತ ಹೇಯವಾದ ಸ್ಥಿತಿ. ಇನ್ನೊಬ್ಬರು ಕಾಲು ಬಿಡ ನೋಡೋದು, ನಮ್ಮ ಕಾಲು ಬಿಡೋದ್ರಲ್ಲಿ ಏನಿದೆ ಅಂತ ನೋಡಿಲ್ಲ, ನಮ್ಮಲ್ಲಿ ಏನಿದೆ ಅಂತ ನೋಡಿ ಯೋಚನೆ ಮಾಡಿಲ್ಲ. ಎಲ್ಲವನ್ನೂ ಇದೆಲ್ಲ ಕಂಪ್ಯೂಟರು, ಡಾಕ್ಟರು ಬೆಳೆಸಿದ್ದೇವೆ. ವಿಶ್ವವ್ಯಾಪ್ಯ ಸರ್ವವ್ಯಾಪ್ಯ ಆಗಬೇಕು, ಬೆಳೆಸಬೇಕು ಅಂತ ನಮಗೆ ಯಾಕೆ ಅರಿವಿಲ್ಲ? ಯಾಕೆ ಅರಿವಿಲ್ಲ? ಅರಿವನ್ನು ನೀವೇ ಹಂಚ್ಕೊಳ್ಬೇಕು, ನೀವೇ ಮಾಡಬೇಕು, ನೀವೇ ಅಭ್ಯಸಿಸಬೇಕು. ನಾನೀಗ ನೀವು ತೋರಿಸ್ತಿದ್ದೇನೆ, ಸ್ಪರ್ಶದ ಮುಖಾಂತರ ಪ್ರಾಣಾಯಾಮ ಅಂತ ತೋರಿಸಿದ್ದೇನೆ. ಇದು ಪ್ರಾಣ ಇದ್ದರೆ ಸ್ಪರ್ಶ. ಈ ಸ್ಪರ್ಶದ ಮುಖಾಂತರ ಇಡೀ ಜಗತ್ತನ್ನು ತಿಳಿಬೋದು ತಾನೇ, ವಿಶ್ವವನ್ನು ತಿಳಿಬೋದು ತಾನೇ. ಈ ಸ್ಪರ್ಶವೇ ಎಲ್ಲ ಕಡೆಗಿದೆ. ಸೂರ್ಯ ಹತ್ರ ಇರೋದು ಇದೇ ಪ್ರಾಣ ತಾನೇ, ಚಂದ್ರ ಹತ್ರ ಇರೋದು ಇದೇ ಪ್ರಾಣ ತಾನೇ, ಎಲ್ಲೆಲ್ಲೂ ಇರೋದು ಇದೇ ಪ್ರಾಣ, ಇರುವೆಯಲ್ಲಿ ಇರೋದು ಇದೇ ಪ್ರಾಣ, ಮರ ಗಿಡ ಬಳ್ಳಿ ಎಲ್ಲವೂ ಇದೇ ಪ್ರಾಣದಿಂದ ಬೆಳೀತದೆ ಅಲ್ವಾ? ಇದು ಅತ್ಯಂತ ಸುಲಭವಾದ ಪ್ರಾಣಾಯಾಮದ ತೇರು. ಇದು ನನಗೆ ಪ್ರಾಣನೇ ಕೊಟ್ಟಿರೋಂಥ ಒಂದು ಮಹಾನ್ ಕ್ರಿಯೆ. ನೀವು ಬುಸುಗುಟ್ಟಿ ಕಸರತ್ತು ಪಡಿ ಏನೂ ಮಾಡಬೇಕಾಗಿಲ್ಲ, ಸಹಜವಾಗಿದೆ. ಆರಾಮಾಗಿ ಅಭ್ಯಾಸ ಮಾಡಿ. ಸ್ಪರ್ಶದ ಮುಖಾಂತರ ತೋರಿಸ್ತಾ ಇದ್ದೀನಿ. ಇದೆ ಎಲ್ಲ ಕಡೆಗಿದೆ, ಎಲ್ಲ ರೀತಿಯಲ್ಲಿದೆ. ಇದಂತೇಳಿದರೆ ಇದು ಮಹಾನ್ ಪ್ರಾಣಾಯಾಮ, ಎಲ್ಲೆಲ್ಲೂ ಇದೆ. ಇದು ಹೆಣದ ಭಾವ ಅಲ್ಲ, ಹೆಣದ ಭಾವ ಅಲ್ಲ, ಶರೀರದ ಭಾವ ಅಲ್ಲ. ಅದು ವಾಸ್ತವ ಸ್ಥಿತಿಯ ನಿಜವಾದ ಸ್ಥಿತಿ. ಹೆಣ ಕೆಲವೇ ದಿವಸ ಇರುತ್ತೆ, ಆಮೇಲೆ ಇರೋದಿಲ್ಲ. ಆ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ, ಅಲ್ಲಿಗೆ ತಲುಪಿ. ಅದು ಸಹಜವಾದ ಸ್ಥಿತಿ, ಅಲ್ಲಿಗೆ ತಲುಪಿ. ನೀವು ಮತ್ತಿದೆ ನಮ್ಮಲ್ಲಿ ಒಂದು ವಿಶೇಷ ತಪ್ಪು ಮಾಡ್ತಿದ್ದಾರೆ. ನಮ್ಮಲ್ಲಿ ಏನು ಹೇಳ್ತಾರೆ, ಗಾಯತ್ರಿ ಮಂತ್ರ ಹೆಂಗಿದ್ರೆ ಹೇಳ್ಕೊಡ್ದು ಅಂತ ಮಾಡಿದ್ದಾರೆ. ಅದೊಂದು ಆವಾಸವಾದ ಕ್ರಿಯೆ. ಮೊದಲು ತಾಯಂದಿರು ಬ್ರಹ್ಮಸ್ಥಿತಿಯನ್ನು ಅಭ್ಯಸಿಸಬೇಕು. ಅದನ್ನೇ ಮಕ್ಕಳಿಗೆ ಕೊಡ್ತಾರೆ. ತಾಯಿಯೇ ಮೊದಲನೇ ಗುರು. ತಾಯಿಯೇ ಮೊದಲನೇ ಗುರು. ತಾಯಿ ಮೊದಲನೇ ಗುರು ಆದರೆ ಮಕ್ಕಳಿಗೆ ಎನರ್ಜಿ ಇದೆ, ಜಗತ್ತಿನ ತುಂಬೆಲ್ಲ ಎನರ್ಜಿ ಇದೆ, ಅದನ್ನು ನೋಡು ಮಗು ಅಂತ ಕಲಿಸ್ಬೇಕು. ಆದರೆ ನಮ್ಮಲ್ಲಿ ಹೆಣ್ಣು ಮಕ್ಕಳನ್ನು ಹೆಂಗೆ ತಿಳ್ಕೊಂಡಿದ್ದಾರೆ ಯಾಕೆಂದರೆ, ನಮ್ಮ ಮನೆ ಕೆಲಸ ಮಾಡೋ ದಾಸಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಇದು ತಪ್ಪು. ಅವಳು ಮೊದಲು ರೆಡಿ ಆಗಬೇಕು, ಅವಳಿಗೆ ಎನರ್ಜಿ ತುಂಬಬೇಕು, ಸರ್ವ ರೀತಿಯಲ್ಲೂ ಎನರ್ಜಿ ತುಂಬಬೇಕು. ಅವಳು ಮಗುವಿಗೆ ಆ ಎನರ್ಜಿಯನ್ನು ದಾರೇ ಇರ್ತಾಳೆ. ಅವಳು ಮೊದಲನೇ ಗುರು. ಹಾಗಾಗಿ ಹೆಣ್ಣು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿ, ಸರಿಯಾದ ರೀತಿಯಲ್ಲಿ ಎನರ್ಜಿಯನ್ನು ಕೊಡುವ ರೀತಿಯಲ್ಲಿ ಅವಳು ಬೆಳೀಲಿ. ಇಡೀ ಸಂಸಾರದ ಕಣ್ಣುಗಳೇ ಹೆಣ್ಣುಮಕ್ಕಳು. ಆ ಹೆಣ್ಣುಮಕ್ಕಳನ್ನು ಸರಿಯಾಗಿ ಬೆಳೆಸಿ ಅವಳಿಗೆ ಎನರ್ಜಿಯನ್ನು ಅಭ್ಯಾಸ ಮಾಡಬೇಕು. ನಾನು ಇಡೀ ಗಾಯತ್ರಿ ಮಂತ್ರದ ಸಾರವನ್ನೆಲ್ಲ ಹೇಳಿದ್ದೇನೆ. ನೀವೆಲ್ಲವನ್ನು ಎಲ್ಲ ರೀತಿಯಲ್ಲೂ ಅದನ್ನು ಅಭ್ಯಾಸಿಸಿ ಶರೀರಾದ್ಯಂತ, ವಿಶ್ವಾದ್ಯಂತ, ಸರ್ವಾದ್ಯಂತ ಮಹಾಸ್ಥಿತಿಯನ್ನು ಅನುಭವಿಸುವಂಥ ಮಹಾಸ್ಥಿತಿಯನ್ನು ಕೊಡಿ. ಪರಿಪೂರ್ಣವಾದ ನಿಮ್ಮ ಮಗುವನ್ನು ಕೊಡಿ ಜಗತ್ತಿಗೆ. ಅಂಥ ಮಹಾನ್ ಮಗುವೇ ಭಾರತೀಯರು ಅಥವಾ ಭಾರತ ಪ್ರಕಾಶರತರಾಗುವಂಥ ಸ್ಥಿತಿ. ಅಂಥ ಪ್ರಕಾಶರತರನ್ನಾಗಿ ಮಾಡಿ.
ಅಂತ ನಾನು ನಿಮಗೆ ಕಳಕಳಿಯಿಂದ ಹೇಳುತ್ತಿದ್ದೇನೆ. ನಿಮ್ಮ ಈ ಈ ಎನರ್ಜಿಯ ಈ ಎನರ್ಜಿಯನ್ನು ನೋಡೋದ್ರಿಂದ, ಈ ಪ್ರಕಾಶ ರಥ ನೋಡೋದ್ರಿಂದ ನಿಮ್ಮ ಕಣ್ಣುಗಳ ಆನಂದದ ಬಾಷ್ಪವನ್ನು ಹರಿಲಿ, ಖುಷಿಯನ್ನು ಹರಿಲಿ, ಇಡೀ ಜಗತ್ತು ಆನಂದವನ್ನು ಅನುಭವಿಸಲಿ. ತಂದೆ ತಾಯಿಗಳು ಎಲ್ಲರೂ ಅದನ್ನು ಮಹಾ ಎನರ್ಜಿಯನ್ನು ನೋಡ್ತಾ ಆನಂದಿಸುತ್ತಿದ್ದರಾಗೆ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ನೀವು ಅದನ್ನು ಸಾಧಿಸಿ. ನಿಮ್ಮನ್ನು ನೀವು ಕುರಿತು ಯೋಚನೆ ಮಾಡಿ. ಅಲ್ಲೊಬ್ಬರು ಸ್ವಾಮಿಗಳಿದ್ದಾರೆ, ಇನ್ನು ಅಲ್ಲೊಬ್ಬರು ಸ್ವಾಮಿಗಳಿದ್ದಾರೆ. ಹೋಗಿ ಸ್ವಾಮಿಗಳಿಗೆ ಕಾಲು ತೊಳೆದು ತೀರ್ಥ ಹಾಕಿ ನಮಸ್ಕಾರ ಮಾಡಿಬಿಟ್ರೆ ಬಂತು ಅಂತ ತಿಳಿಬೇಡಿ. ನಾನು ಅಡಿಕೆ ತೋಟ ಮಾಡಿದ್ದರೆ ನನ್ನ ಅಡಿಕೆ ತೋಟದ ಪ್ಲ್ಯಾನ್ಗಳನ್ನು ನೀವು ಅನುಸರಿಸಿ ನೀವು ಅಡಿಕೆ ತೋಟ ಮಾಡ್ಕೊಳ್ಳಿ. ಅದು ಬಿಟ್ಟು ಅವ್ರ ಕಾಲು ತೊಳೆದು ಪೂಜೆ ಮಾಡಿ ನಮಸ್ಕಾರ ಮಾಡಿ ಅದು ಏನೋ ಬಂತು ಅಂತ ತಿಳ್ಕೊತೀರ. ಇದಂಥ ಶತಮೂರ್ಖತನ ಇನ್ನೊಂದಿಲ್ಲ. ಅವ್ರು ಏನು ತಪಸ್ಸು ಮಾಡ್ತಾರೆ, ಇವ್ರು ಏನೋ ತಪಸ್ಸು ಮಾಡಿದ್ದಾರೆ, ಅದನ್ನು ಅರ್ಥಕೊಂಡು ಅದರಂತೆ ನೀವು ತಪಸ್ಸು ಮಾಡಿ. ನೀವೆಂಥ ಮೂರ್ಖತನ ಮಾಡ್ತಿದ್ದೀರಾ ಅಲ್ವಾ? ನಾನೇನು ಅಡುಗೆ ತೋಟ ಮಾಡೋ ಪ್ಲ್ಯಾನ್ ತೊಗೊಂಡೋಗಿ ನೀವು ಮಾಡಬೇಕು ಅಲ್ವಾ? ನಾನು ಹೆಂಗೆ ಮಾಡಿದ್ದೇನೆ, ಏನು ಪ್ಲ್ಯಾನ್ ಅನುಸರಿಸ್ತೀರಿ ಹಾಗೆ ನೀವು ಮಾಡಬೇಕು ಆ ಪ್ಲ್ಯಾನನ್ನು. ಸ್ವಾಮಿಗಳಿದ್ದರೆ ಅವ್ರು ಯಾವ ಥರ ಸಾಧನೆ ಮಾಡಿದ್ದಾರೆ ನಾವು ಅದೇ ಥರ ಸಾಧನೆ ಮಾಡಬೇಕು. ಅದನ್ನು ಬಿಟ್ಟು ಆ ಸ್ವಾಮಿಗಳನ್ನ ಪಲ್ಲಕ್ಕಿ ಉತ್ಸವ ಮಾಡಿ ಪೂಜೆ ಮಾಡಿ ಎದಂತಹ ಮೂರ್ಖ ಥರ ಅವ್ರು ಏನು ಅನುಸರಿಸಿದ್ದಾರೆ, ಅವ್ರು ಯಾವ ದಾರಿಲಿ ಹೋಗಿದ್ದಾರೆ ಅದನ್ನು ನಮಗೆ ಸಾಧ್ಯವೇ? ನಾವು ಅದನ್ನು ಅಭ್ಯಾಸ ಮಾಡ್ಬೋದೆ? ಅವ್ನು ತಿಳ್ಕೊಳ್ಳೋದು ಬೇಡವಾ? ಈಗೆಲ್ಲ ಮಂತ್ರಾಕ್ಷತೆ ಕೊಟ್ಬಿಡ್ತಾರೆ. ಮಂತ್ರಾಕ್ಷತೆ ಕೊಟ್ಟರೆ ಏನಾಗ್ತದೆ? ಅವನ ದೃಷ್ಟಿಯಿಂದ ಅಕ್ಕಿ ಕಾಳು ಅದು ನಿಜವಾದ ಫಲವೇ? ಅದು ಫಲವಲ್ಲ. ಎಲ್ಲ ಮಂತ್ರಾಕ್ಷತೆ ಕೊಟ್ಬಿಡ್ತಾರೆ. ಅದು ಮಾತ್ರಕ್ಕೆ ಏನೂ ಬಂದಿಲ್ಲ. ಅವರು ಏನು ಅನುಸರಿಸಿದ್ದಾರೆ, ಅದು ಏನು ಅವ್ರ ತಪಸ್ಸಿನ ದಾರಿಯಲ್ಲಿ ಹೋಗಿದ್ದಾರೆ, ಆ ದಾರಿಯಲ್ಲಿ ಅವ್ರು ಹೋಗಬೇಕು ತಾನೆ. ಅವ್ರು ಹೋಗ್ತಾ ಇಲ್ವಲ್ಲ, ಯಾಕೆ? ಇದು ಸಮಾಜ, ಇಡೀ ಸಮಾಜ ಮೂರ್ಖರ ಥರ ಸಮಾಜ ಆಗಿದೆ ಅಲ್ವಾ? ಅದಂತ ಅನುಸರಿಸಿ ಮಹಾಸ್ಥಿತಿಯನ್ನು ತಲುಪಬೇಕು. ಮತ್ತೇನೇನು ಹೇಳೋದು? ಹಾಗೆ ಧ್ಯಾನದಲ್ಲಿ ಹಾಗೆ ಸ್ವಲ್ಪ ಕೂತ್ಕೊಳ್ಳಿ, ಅದು ರೆಕಾರ್ಡಿಂಗ್ ಆಗಿ ನಿಮ್ಮ ಪ್ರಾಣ ಪ್ರಭಾವ ಎದುರುಗಡೆ ಆಗಿ. ನಿಮ್ಮ ಮೊಬೈಲ್ ಪ್ರಾಣ ಅನ್ನೋ ಮೊಬೈಲಲ್ಲಿ ಇಡೀ ವಿಶ್ವವಿದೆ. ಮೊಬೈಲಲ್ಲಿ ಏನೆಲ್ಲ ಇಷ್ಟಗಳನ್ನು ನೀವು ತುಂಬ್ಕೊಂಡಿದ್ದೀರೋ ಹಾಗೆ ನಿಮ್ಮ ಪ್ರಾಣ ಅನ್ನೋ ಮೊಬೈಲಲ್ಲಿ ಇಡೀ ಜಗತ್ತಿನ ಪ್ರತಿಯೊಂದರ ಹಿಸ್ಟ್ರಿಯೂ ಇದೆ. ಇದನ್ನು ದಿನ ನೋಡಿ, ಸಮಾಧಾನವಾಗಿ ನೋಡಿ, ಅಭ್ಯಾಸ ನಿಮ್ಮಲ್ಲಿ ನೀವಿರುವ ಎನರ್ಜಿನ ಸರಿಯಾಗಿ ತಿಳಿದುಕೊಂಡ್ರೆ ನಿಮಗೆಲ್ಲವೂ ಸಾಧನೆ ಆಗುತ್ತೆ. ಮಾಡಿ. ಇದು ಅತಿ ಸುಲಭ. ಇದೆ ಸ್ಪರ್ಶದ ಮುಖಾಂತರ ತೋರಿಸಿದ್ದೇನೆ. ಇದೆ ಎಲ್ಲ ಕಡೆಗಿದೆ ತಾನೇ, ಇದೆ ಎಲ್ಲದರೊಳಗಿದೆ ತಾನೇ. ಇದನ್ನು ಅಭ್ಯಾಸ ಮಾಡಿ, ನಿಮಗೆ ಸಹಜವಾಗಿ ಯೋಗ ಸಿದ್ಧಿಸ್ತದೆ. ಇದೊಂದು ಭಾಳ ಕಷ್ಟವಾದ ವಿದ್ಯೆ ಅಲ್ಲ, ಕಬ್ಬಿಣದ ಕಡಲೆ ಅಲ್ಲ. ಬೆಂದ ಕಡಲೆಗಿಂತಲೂ ಆರಾಮಾಗಿ ತಿನ್ಬೋದು, ಆರಾಮಾಗಿ ಖುಷಿಯಾಗಿ ಅನುಭವಿಸ್ಬೋದು. ಎಲ್ಲ ಹೆಂಗಸರು ಗಂಡಸರು ಎಲ್ಲರೂ ಅದನ್ನು ಅನುಸರಿಸ್ಬೋದು. ಇಲ್ಲಿ ಜಾತಿಯ ಯಾವ ಭೇದಗಳೂ ಇಲ್ಲ, ಎಲ್ಲರೂ ಇದನ್ನು ಅನುಸರಿಸಲಿ. ಜನಗತ್ತು ಮಹಾಸ್ಥಿತಿಯನ್ನು ಅನುಭವಿಸಲಿ ಅಂತ ನನ್ನ ಆಶಯ. ಎಲ್ಲರೂ ಪ್ರಕಾಶರಥರಾಗಲಿ. ಪ್ರಕಾಶರಥರಿಗೆ ಭಾರತರು ಅಂತ ಹೇಳಿದ್ದಾರೆ. ಎಲ್ಲರೂ ಪ್ರಕಾಶರಥರಾಗಲಿ ಅಂತ ಭಾರತ ಸ್ಥಿತಿ ಇಡೀ ಜಗತ್ತಿನ ತುಂಬೆಲ್ಲ ಅನುಭವಿಸಲಿ ಅನ್ನೋದು ನನ್ನ ಆಶಯ. ಇದನ್ನು ನೀವೆಲ್ಲರೂ ಕೊಡಿ ಜಗತ್ತಿಗೆ ಹೇಳಿ. ಪ್ರತಿಯೊಬ್ಬರನ್ನು ಕೂತ್ಕೊಂಡು ಧ್ಯಾನ ಮಾಡಿಸಿ, ತಪಸ್ಸು ಮಾಡಿಸಿ. ನಿಮಗೆಲ್ಲವೂ ಸಾಧ್ಯ. ಮಾಡಿ ಪ್ರಯತ್ನ ಪಡಿ, ಆಗುತ್ತೆ. ನಾನು ಮೌಢ್ಯತೆಯನ್ನು ಹೇಳ್ತಾ ಇಲ್ಲ, ಅಂಧಶ್ರದ್ಧೆಗಳನ್ನು ಹೇಳ್ತಾ ಇಲ್ಲ. ದೇವ್ರ ಯಾವುದೋ ಸ್ವಾಮಿಗಳನ್ನು ಪೂಜೆ ಮಾಡಿ ಎಲ್ಲ ಬಂದೋತು ಅಂತ ತಿಳ್ಕೊಂಡು ಬರೋ ಮೂರ್ಖತನ ಹೇಳ್ತಾ ಇಲ್ಲ. ಅದು ಏನು ಜ್ಞಾನ ಇದೆಯೋ, ಪ್ರಾಜ್ಞೆ ಇದೆಯೋ ಅದನ್ನು ಅನುಸರಿಸಿ ಅಂತ ಹೇಳ್ತಿದ್ದೇನೆ. ಬರೀ ಕಲ್ಲು ದೇವರಿಗೆ ಒಂದಿಷ್ಟು ಬಾಳೆಹಣ್ಣು ನೈವೇದ್ಯ ಎಲ್ಲ ಮಾಡ್ತಿದ್ದಾರೆ. ಎನರ್ಜಿ ಎಲ್ಲ ಕಡೆಗಿದೆ ಅಂತೇಳಿ ಹೊರತು ಯಾಕೆ? ಅವರ ಕಲ್ಪನೆ ದಿನ ಯೋಚನೆ ಮಾಡಿ ಅದನ್ನೇ ಯೋಚನೆ ಮಾಡುತ್ತೆ ಹೊರತು ಮತ್ತೆ ಇನ್ನೇನು ಯೋಚನೆ ಮಾಡಿದ್ರೆ ಅದಕ್ಕಿಂತ ಮುಂದೆ ಹೋಗೋದಿಲ್ಲ.
ಅದಕ್ಕಿಂತ ಮುಂದೆ ಹೋಗಬೇಕು. ಅಲ್ಲಿ ವೆಂಕಟರಮಣನೇ ಇರಲಿ, ಅದಕ್ಕಿಂತ ಮುಂದೆ ಹೋಗುತ್ತೆ. ಎಲ್ಲೆಲ್ಲ ಕಡೆಗೆ ಇರೋ ಎನರ್ಜಿ ಅದು ಅಂತ ನೀವು ಯಾವನಾರು ಯೋಚನೆ ಮಾಡ್ತಾನೆ. ಬಾಳೆಹಣ್ಣು ಕೊಟ್ಟು ಒಂದು ಲಾಡು ಕೊಡ್ತಾರೆ, ತಿನ್ಕೊಂಡು ಬಂದ್ಬಿಟ್ರೆ ಆಗುತ್ತೆ, ಓದೋದು. ಇಷ್ಟೇ ಜ್ಞಾನವೇ. ಎನರ್ಜಿ ಅಲ್ಲಿ ಯೋಗ ಎನರ್ಜಿ ಇರೋದು, ನನ್ನಲ್ಲೂ ಆ ಎನರ್ಜಿ ಇದೆ, ಎಲ್ಲ ಕಡೆಗಿದೆ ಅಂತ ನೀವು ನೋಡಬಾರ್ದು. ಯಾಕೆ? ಆಗ ವಿಗ್ರಹ ಆಗಿರೋದಿಲ್ಲ, ಎನರ್ಜಿ ಆಗುತ್ತೆ. ವಿಗ್ರಹ ಆಗಿರೋದಿಲ್ಲ, ಅದು ಎನರ್ಜಿ ಆಗ್ತದೆ. ಈಗ ಎನರ್ಜಿ ಇಲ್ಲ, ಇವ್ರಿಗೆ ವಿಗ್ರಹ ಮಾತ್ರ ಇದೆ ಎದುರುಗಡೆ. ಅದಾಗಬಾರ್ದು. ಎನರ್ಜಿ ಅದು ಇಡೀ ಪ್ರಪಂಚದ ಮಹಾನ್ ಸ್ಥಿತಿ ಅನ್ನೋದು ಗೊತ್ತಾಗಬೇಕು. ಎಲ್ಲಿ ಗೊತ್ತಿದೆ ಇವರಿಗೆ? ಗೊತ್ತಿಲ್ಲ. ಇಷ್ಟೇ ವಿಗ್ರಹ ಆಗಿಬಿಡ್ತದೆ, ಕಲ್ಲಾಗ್ಬಿಡ್ತದೆ ಅಲ್ವಾ? ಇನ್ನು ತರೆ